ಪಕ್ಷ ನಾನು ಹೇಳೋದಿಲ್ಲ. ಪಕ್ಷ ಮತ ಹಾಕಬೇಕಾದ್ರೆ ನೀವು ಒಂದು ಮದುವೆ ಮಾಡಬೇಕಾದ್ರೆ ಹೆಣ್ಣು ಮಗುಗೆ ಗಂಡನ್ನು ಹುಡುಕ್ಬೇಕಾದ್ರೆ ಏನ್ ಮಾಡ್ತೀರಾ? ಸುಮ್ನೆ ಯಾರಿಗೋ ಕೊಟ್ಟು ಬಿಡ್ತೀರಾ? ಮದುವೆ ಮಾಡ್ಬಿಡ್ತೀರಾ? ಕುಂಟನ, ಕುರುಣ್ಣ, ಎಳವನ, ಬುದ್ಧಿವಂತನ, ಸುಂದರವಾಗಿದಾನ, ದಷ್ಟಪುಷ್ಟ ಆಗಿದಾನ, ವಯಸ್ಸಿದ್ಯಾ, ಆರೋಗ್ಯ ಇದ, ಮೋಸಗಾರನ, ದರೋಡೆಕೋರ್ನ, ಜೈಲ್ಗೆ ಹೋಗಿದ್ನ, ಆಸ್ತಿ ಇದೆಲ್ಲ ಹುಡುಕ್ತಿರಲ್ವಾ? ಆದ್ರೆ ಮತದಾನ ಹಾಕುವಾಕೆ ಇದನ್ನೆಲ್ಲ ಯಾಕೆ ನೋಡಲ್ಲ? ಇವನು ಕುಂಟನ, ಎಳವನ, ಕುರುಡ್ನ, ಬುದ್ಧಿಹೀನನ, ಭ್ರಷ್ಟಾಚಾರಿನ, ಅಯೋಗ್ಯನ, ದರೋಡೆಕೋರ್ನ ಅಂತ ನೋಡ್ಬೇಕಲ್ವಾ? ಯಾವುದೇ ಪಾರ್ಟಿ ಆಗಿರ್ಲಿ ಅದು ನೋಡಿದ ಮೇಲೆ ಹಾಕ್ಬೇಕು. ನಮ್ಮ ಹಳ್ಳಿಯ ಒಂದು ಹೆಂಗಸು ಹೆಬ್ಬೆಟ್ಟು ಗಡಿಗೆ ತಾಂಬರಕ್ಕೆ ಹೋಗ್ತಾಳೆ ನೀರು ಕುಡಿಯೋದ. ಗಡಿಗೆ ತಾಂಬರಕ್ಕೆ ಹೋದ್ರೆ ನಾನಾದ್ರೆ ಒಂದು 10 ರೂಪಾಯಿ ಹೇಳ್ತಾನೆ, ಅವ್ನು ಕೊಟ್ಟು ಬಂದ್ಬಿಡ್ತೀನಿ. ಆ ತಾಯಿ ಬರೋದಿಲ್ಲ. 10 ರೂಪಾಯಿ ಯಾಕಪ್ಪ, ಏನ್ ಮನೆ ಆಳ ಕೆಲಸ ಮಾಡ್ತೀಯ ನೀನು ಅಂತ ಅವಳಿಗೆ ಬೈದು ಗಡಿಗೆಗೆ 2 ರೂಪಾಯಿಂದ ಕೊಸರಾಡ್ತಾಳೆ. ಕೇಳೋದ್ ನೋಡಿ ಹೇಗಿದೆ ಗಡಿಗೆಗೆ. ಅದೆಲ್ಲ ಆಗಿ ಕೊನೆಗೆ ಅದನ್ನ ಗಡಿಗೆ ಎತ್ತು ಬೇರೆ ಹಿಡ್ಕೊಂತಾಳೆ. 2 ರೂಪಾಯಿಗೋ 2.5 ಒಪ್ಕೊತಾನೆ. ಗಡಿಗೆ ಹಿಡಿದು ಬಡಿತಾಳೆ ಟಣ್ 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 ಅಂತ. ಸೀಳೋಗಿದ್ಯಾ ಇಲ್ವಾ, ಬಿರುಕು ಬಿದ್ದಿದ್ಯಾ ಇಲ್ವಾ, ಸರಿಯಾಗಿ ಬೆಂದಿದ್ಯಾ ಇಲ್ವಾ, ಸೋರ್ತಾ ಇದೆಯಾ ಇಲ್ವಾ, ಎಲ್ಲರ ಮುಕ್ಕಾಗಿದೆಯಾ ಇಲ್ವಾ? ಒಂದು ಹೆಂಗಸು, ಅನಕ್ಷರತ ಹೆಂಗಸು ಒಂದು ಗುಡಿಗೆ ಕೊಂಡ್ಕೋಬೇಕಾದ್ರೆ ಇಷ್ಟು ಸಾಮಾನ್ಯ ಜ್ಞಾನ ಇದೆ ಅಂದ್ರೆ, ನೀವು ಮದುವೆ ಗಂಡು ನಿಂತಿರೋ ಅಭ್ಯರ್ಥಿ ನೆಟ್ಗಿದಾನ ಅಂತ ಬಡಿಯಕ್ಕೇನಾಗಿದೆ? ಅವನ್ ಹಿಡ್ಕೊಂಡು ಬಡಿಬೇಡಿ, ಅವನ್ ಬುದ್ಧಿಶಕ್ತಿಯನ್ನ ಬಡಿರಿ. ಅವ್ನ್ ನೆಟ್ಗಿದಾನ ಇಲ್ವಾ, ಎಳವನ ಇಲ್ವಾ, ಕುರುಡ್ನ ಇಲ್ವಾ, ನಮ್ಮನ್ನು ಕಾಪಾಡ್ತಾನ ಇಲ್ವಾ, ನಮ್ ಸರಿಯಾಗಿ ನೋಡ್ಕೋತಾನ ಇಲ್ವಾ?